ಇದೆಲ್ಲ ಕೂಡ ಬಳಸ್ಕೊಂಡು ಮಕ್ಕಳು ಆ ಒಂದು ರ್ಯಾಂಕಿಂಗ್ ಅಲ್ಲಿ ನಮ್ಮ ರಿಸಲ್ಟ್ ರ್ಯಾಂಕಿಂಗ್ ಅಲ್ಲಿ ಮೇಲೆ ಮೇಲೆ ಬರ್ತಾರಂತೂ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ಎಷ್ಟೇ ಕೆಲಸಗಳಿದ್ರು ಕೂಡ ಎಲ್ಲ ಶಾಲೆಗಳ ಸರ್ಕಾರಿ ಶಾಲೆಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವತಃ ಭಾಗಿಯಾಗಿ ತಮ್ಮದೇ ಆದಂತಹ ಒಂದು ಸಮಯವನ್ನು ಕೊಟ್ಟು ಆ ಒಂದು ಶಿಕ್ಷಕರಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡೋ ನಿಜವಾಗ್ಲೂ ಒಂದು ಖುಷಿ ತರುವಂತ ವಿಚಾರ. ಆದ್ರಿಂದ ನಾನು ಎಲ್ಲ ಶಿಕ್ಷಕರಲ್ಲಿ ತಾಲೂಕಿನ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ನಮ್ಮ ಶಾಸಕರನ್ನ ಸಮೃದ್ಧಿ ಮಂಜಣ್ಣವರನ್ನ ಹೆಚ್ಚಾಗಿ ಅವರ ಬೆನ್ನಿ ಹಿಂದೆ ನಿಂತು ಹೆಚ್ಚಾಗಿ ಅವರ ಒಂದನ್ನು ಬಳಸ್ಕೊಂಡು ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನ ನೀವು ಗಳಿಸಬೇಕು ಅನ್ನೋ ಉದ್ದೇಶ ನೀವು ಬೆಳೆಸ್ಕೋಬೇಕು ಅನ್ನೋದೇ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಂಡಿದ್ದೀನಿ. ಯಾಕಂತಂದ್ರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಶಿಕ್ಷಣ ಕ್ಷೇತ್ರವನ್ನ ಬಲಪಡಿಸಬೇಕು ಅಂತ. ಆದ್ರೆ ಪ್ರತಿಯೊಬ್ಬರು ಆನ್ ಟೈಮ್ಗೆ ಅದನ್ನ ರೀಚ್ ಮಾಡಿ ಅವ್ರ ಹತ್ರ ಒಂದು ಆ ಫಲವನ್ನ ಪಡ್ಕೋಬೇಕು ನೀವು ಅಂತ ಹೇಳ್ತಾ ನಾನು ಒಂದು ಸಣ್ಣದ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಣ್ಣದಾದ ಒಂದು ಸಂಸ್ಥೆ ಕಟ್ಕೊಂಡು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನ ಬಲಪಡಿಸಬೇಕು, ಭೌತಿಕ ಸಂಪನ್ಮೂಲಗಳನ್ನ ಅದು ಒದಗಿಸಿಕೊಟ್ಟಾಗ ಆ ಒಂದು ಶಿಕ್ಷಣ ಒಂದು ಬದಲಾಗುತ್ತೆ, ಕಲಿಕೆಯ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೀವಿ. ಇನ್ನು ಪೇಂಟ್ ಮಾಡೋದ್ರಿಂದ ಹಿಡಿದು ಮತ್ತೆ ಚೇರ್ಸು ಟೇಬಲ್ಸು ಮತ್ತೆ ಯೂನಿಫಾರ್ಮ್ಸ್ ಕೊಡೋದನ್ನು ಕೂಡ ನೀವೆಲ್ಲ ನೋಡ್ಬೋದು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಮಂಜುನಾಥ್ ಅಣ್ಣವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದಕ್ಕೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ನಾವು ಋಣಿಯಾಗಿರ್ತೀವಿ ಸರ್ ಅಂತ ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಹಾಗೆ ಏನು ಈ ಮಕ್ಕಳೆಲ್ಲ ಕೂಡ ಇವತ್ತು ಸೇರಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಾಗಿ ಇವತ್ತು ಏನು ಎಲ್ಲ ಮಕ್ಕಳು ಛದ್ಮವೇಷ ಮತ್ತೆ ಕಂಠಪಾಠ ಇವೆಲ್ಲ ಕೂಡ ನಾವು ನೋಡಿದಾಗ ಇನ್ನೂ ಏನಾದ್ರೂ ಸಾಲದೇನೋ ಅಂತ ಅನಿಸ್ತಿಲ್ಲ ನನಗೆ. ಯಾಕಂದ್ರೆ ಆಲ್ರೆಡಿ ಅವರು ಅಡ್ವಾನ್ಸ್ ಆಗಿದ್ದಾರೆ. ಹಾಗಾಗಿ ಇದೆಲ್ಲ ಸಹಕಾರ ಕೊಟ್ಟರಂತ ಎಲ್ಲ ಟೀಚರ್ಗೂ ಕೂಡ ನಾನು ನಮಸ್ಕಾರಗಳು ತಿಳಿಸ್ತೀನಿ. ಮತ್ತೆ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸೋದಕ್ಕೂ ಮೊದಲು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೊಂದು 3-4 ವರ್ಷಗಳಿಂದ ಒಂದು ಸಣ್ಣದಾದ ಒಂದು ಕ್ಯಾಲೆಂಡರ್ ಅನ್ನು ಕೂಡ ನಾವು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡ್ತಿದ್ವಿ. ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರ ಅಮೃತಾಸ್ತದಿಂದ ಆ ಒಂದು ಸಣ್ಣದ ಒಂದು ಕ್ಯಾಲೆಂಡರ್ ಅನ್ನ ತಾವು ಹೃದಯಪೂರ್ವಕ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತಿದ್ದೀನಿ ಸರ್. ಹಾಗಾಗಿ ನಾನು ಈ ಒಂದು 2 ಮಾತನ್ನ ಹೇಳಿ ನನಗೆ ಈ ಒಂದು 2 ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಶಿಕ್ಷಕ ಬಳಗದವರು, ಬಹುಮುಖ್ಯವಾಗಿ ನಮ್ಮ ಮಂಜಣ್ಣವರು ಕೂಡ ನಾನು ವಂದಿಸಿ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ಎಲ್ಲ ಸೇರಿದ್ದೀರಿ. ನಿಜವಾಗ್ಲೂ ಅವ್ರಿಗೆ